आमदार विश्वास वैद्य यांनी काँग्रेसमधील अंतर्गत घडामोडी आणि मुख्यमंत्री बदलाच्या चर्चावर प्रतिक्रिया देताना मुख्यमंत्री सिद्धरामय्या यांच्या उद्या होणाऱ्या नाश्ताच्या बैठकीबाबत आपल्याला कोणतीही माहिती नसल्याचं त्यांनी सांगितलं. ते म्हणाले की मी आज यल्लमा मंदिर परिसराच्या विकास कामाच्या बैठकीसाठी बेळगावात आलो होतो. केपीसी अध्यक्षाबाबत बोलताना त्यांनी सांगितलं की सतीश जारकिहोळी यांना पद दिल्यास ते पक्ष अधिक मजबूत करतील. तसेच मंत्रिमंडळात प्रथमच निवडून आलेल्या आमदारांनाही संधी मिळाली पाहिजेत असे मत व्यक्त करत अंतिम निर्णय पक्षाच्या हायकमांडवर त्यांनी सोपवला आहे. ನಮಗೇನು ಇನ್ನೂವರೆಗೂ ಯಾರು ಏನು ಕರೆದಿಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲ. ಕರೆದ್ರೆ ಹೋಗ್ತೀವಿ. ಇವತ್ತು ನಮ್ಮ ಪ್ರಾಧಿಕಾರ ಎಲ್ಲ ದೇವಸ್ಥಾನ ಪ್ರಾಧಿಕಾರದ ಮೀಟಿಂಗ್ ಇತ್ತು. ಭಾಳ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರ 215 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿ ಕೆಲಸ ಟೆಂಡರ್ ಕೂಡ ಆಗಿದೆ. ಅದನ್ನು ನಾವು ಈಗ ಮುಖ್ಯಮಂತ್ರಿಯವರ ಒಂದು ಡೇಟನ್ನು ತಗೋಬೇಕು. ಸೊ ಕೆಲವೊಂದಿಷ್ಟು ಡಿಸ್ಕಷನ್ ಇದ್ದು ಮಾಸ್ಟರ್ ಪ್ಲ್ಯಾನ್ ಮತ್ತು ಕೆಲವೊಂದಿಷ್ಟು ಪೇಮೆಂಟ್ಸ್ ಇದೆಲ್ಲ. ಆಮೇಲೆ ಇನ್ನಿಷ್ಟು ಕೆಲವೊಂದು ಅಜೆಂಡಾಗಳು ಕೂಡ ಮೊನ್ನೆ ಸ್ಟೇಟ್ ಬಾಡಿ ಮೀಟಿಂಗಲ್ಲಿ ಡಿಸ್ಟಿಕ್ ಲೆವೆಲ್ ಕಮಿಟಿಯಲ್ಲಿ ಪಾಸ್ ಮಾಡ್ಕೊಂಡು ಬರೋಂತ ಹೇಳಿದ್ರು. ಅದಕ್ಕೆ ಇವತ್ತು ಡಿ ಸಿ ಅವರು ಬೇರೆ ಊರಿಗೆ ಹೋಗೋದು ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ನಾವು ಇಲ್ಲಿ ಮೀಟಿಂಗನ್ನು ಇಟ್ಕೊಂಡಿದ್ದು. ಅದಕ್ಕೆ ನಾನು ಬಂದಿದ್ದೆ. ಶುಕ್ರವಾರ ಸಂಜೆ ಒಳಗಡೆ ಮುಖ್ಯಮಂತ್ರಿ ಬದಲಾಗ್ತಾರೆ. ಅದು ಏನು ಇನ್ನೂವರೆಗೂ ನಮಗೇನು ಇನ್ಫಾರ್ಮೇಷನ್ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನನಗೆ ನೋ ಐಡಿಯಾ. ಮುಖ್ಯಮಂತ್ರಿ ಬದಲಾವಣೆ CLP ಮೀಟಿಂಗು ಇನ್ನೂ ಕನ್ಫರ್ಮೇಷನ್ ನಮ್ಗೆ ಯಾವುದೂ ಮೆಸೇಜ್ ಬಂದಿಲ್ಲ. ಈಗ ಹಂಗೆ ಸುಮ್ಮನೆ ಎಲ್ಲರೂ ತಾವು ಹೇಳ್ತಿದ್ದಾರೆ, ಹಂಗೆ ಹೇಳ್ತಾ ಇದ್ದಾರೆ. ಇನ್ನೂ ಮೆಸೇಜ್ ಅಧಿಕೃತವಾಗಿ ಮೆಸೇಜ್ ಬಂದಿಲ್ಲ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅಂತ ಅದು ಭಾಳ ದಿನದಿಂದ ಚರ್ಚೆ ನಡೀತಾ ಇದೆ. ಆಗ್ಬೋದು ಆದರೆ ಒಳ್ಳೇದಲ್ರಿ. ಮತ್ತು ಸಂಘಟನೆ ಮಾಡ್ತಾರೆ ಇದೇ ಒಳ್ಳೆಯ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಅವರು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇಡ್ತಾ ಇದೆ. ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತಾರೆ. DK ಶಿವಕುಮಾರ್ CM ಆದರೆ ಸತೀಶ್ ಜಾರಕಿಹೊಳಿ ಅವರು DCM ಆಗ್ತಾರೆ, KPCC ಅಧ್ಯಕ್ಷರಾಗ್ತಾರೆ. ಅದೆಲ್ಲ ನಮ್ಗೆ ಇನ್ನೂ ಇನ್ಫಾರ್ಮೇಷನ್ ಇಲ್ಲ ಸರ್. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. 30 ಜಿಲ್ಲೆಗಳ ಶಾಸಕರು ಒಬ್ಬರ ಸರ್ ಎಲ್ಲರೂ ಲಾಬಿ ಮಾಡಕತ್ತಾರೆ ಕೆಲವರು. ನಾವು ಯಾವುದು ಲಾಬಿ ಇಲ್ಲ. ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ಬೈ ದಿಸ್ ಪ್ರೊಫೆಷನ್. ಇದರಲ್ಲಿ ಇರ್ತೀವಿ ಸಾಕಿ. ಸಿದ್ದರಾಮಯ್ಯ CM ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಈಗ ನಮಗೆ ಎಲ್ಲ ಮಂತ್ರಿಗಳು ಕೂಡ ಅನೇಕ ಅನುದಾನ ಕೊಟ್ಟಿದ್ದಾರೆ. ನಾಯಕರನ್ನ ಕೆಳಗೆ ಕಾಂಗ್ರೆಸ್ ಅದೆಲ್ಲ ಹೈಕಮಾಂಡ್ ಬಿಟ್ಟಿದೆ ಸರ್. ಅದು ನಮಗೇನು ಐಡಿಯಾ ಇರಲ್ಲ. ಯಾಕಂದರೆ ಇದರಲ್ಲಿ ಅಲ್ಲ, ಯಾಕಂದರೆ ಅವ್ರದ್ದೇ ಆದಂಥ ಒಂದು ಅವ್ರದ್ದೇ ಆದ ಜನ ಬೆಂಬಲ ಐತಿ. ಇಲ್ಲ ಅಂತ ಯಾರು ಹೇಳಿದ್ದಾರೆ. ಮತ್ತೀಗ ಎಲ್ಲರೂ ಸೇರಿ ಇವಾಗ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರಯತ್ನ ಮಾಡಿದಾಗ ಬಂದಿದೆ. ಇದೆಲ್ಲ ವಾಟೆವರ್ ಏನಾದ್ರು ಡಿಸಿಷನ್ ತಗೋಬೇಕು. ಇಟ್ಸ್ ಅಪ್ ಟು ಹೈಕಮಾಂಡ್. ಸರ್ ಬೆಂಗಳೂರು ಇವತ್ತಿಲ್ಲ, ನಾಳೆ ನೋಡ್ಬೇಕು. ನನಗೆ ಮೆಸೇಜ್ ಬಂದಿಲ್ಲ. ಬಂದರೆ ಹೋಗ್ತೀನಿ, ಇಲ್ಲಾಂದರೆ ಊರಲ್ಲಿ ಕೆಲಸ ಇದೆ. ಪ್ರತ್ಯೇಕವಾಗಿ ಸಭೆ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, ನಮಗೂ ಮಂತ್ರಿಗೆ ಕೊಡಬೇಕು ಅಂತ ಮೀಟಿಂಗ್ ಮಾಡಿದ್ರು. ಮಾಡಿದ್ವಲ್ಲ ಶಂಗಲ್ ಹೋಟೆಲ್ ಲಾಸ್ಟ್ 3-4 ಮಂತ್ಸ್ ಬ್ಯಾಕ್ ಮಾಡಿದ್ವಲ್ಲ. ಸುಮಾರು ಒಂದು ಫಸ್ಟ್ ಜನ ಗೆದ್ದವರು ಒಂದು 35 ಜನ 40 ಜನ, ಸೆಕೆಂಡ್ ಟೈಮ್ ಗೆದ್ದವರು ಒಂದು 20-25 ಜನ, ಒಂದು 60-65 ಜನ ಸೇರಿ ಸಂಗಲ್ ಹೋಟೆಲ್ನಲ್ಲಿ ಕರೆದಿದ್ವಿ. ನಾವು ಹೋಗಿದ್ವಿ. ಏನಿಲ್ಲ, ಮತ್ತೀಗ ಇದರಲ್ಲಿ 136 ಜನರಲ್ಲಿ 60 ಜನ 40% ಶೇರ್ ನಾವು ನಮಗೂ ಒಂದು ಅವಕಾಶ ಕೊಡಲಿ ಅಂಥೇಳಿ ಎಲ್ಲರೂ ಕೇಳೋಣ. ಯಾರಿಗೆ ಕೊಟ್ಟರು ನಾವು ಸಂಬಂಧ ನಿರೋಣ ಅಂತ ಹೇಳಿದ್ರು. ಆಯಿತು, ಮತ್ತು ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಎಲ್ಲರೂ ಕೇಳಿದ್ದಾರೆ. ಇಲ್ಲ ನೋ ಕ್ಲೇಮ್, ನಮ್ದು ಏನೂ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಅದು ನನಗಿನ್ನೂ ಏನು ಕೇಳಿಲ್ಲ ಸರ್. ಅವರ ನಾನು ಕೇಳಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಮುಂದಿನ CM ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ಹೇಳ್ತಾರೆ. ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ಶಕ್ತಿ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಬಿಟ್ಟಿದ್ದಾರೆ ಎಲ್ಲ. ಒಟ್ಟು ಏನಿದ್ರು ಡಿಸಿಷನ್ ತಗೊಳ್ಳೋದು ಹೈಕಮಾಂಡ್.